ದೇಶದಾದ್ಯಂತ ವರುಣನ ಅಬ್ಬರ ಜೋರಾಗಿ ಇದೆ. ಇತ್ತ ಪಂಜಾಬ್ನಲ್ಲಿ ಭೀಕರ ಪ್ರವಾಹ ಉಂಟಾಗಿದೆ. ಬರೋಬ್ಬರಿ 46 ಮಂದಿ ಸಾವನ್ನಪ್ಪಿದ್ದಾರೆ. 3.87 ಲಕ್ಷಕ್ಕೂ ಹೆಚ್ಚು ಜನರು ಗಾಯಗೊಂಡಿದ್ದಾರೆ ಅನ್ನುವ ಮಾಹಿತಿ ಲಭ್ಯವಾಗಿದೆ. 2,000ಕ್ಕೂ ಹೆಚ್ಚು ಗ್ರಾಮಗಳು ಜಲಾವೃತವಾಗಿದೆ. ಬಿಯಾಸ್ ಮತ್ತು ರಾವಿ ನದಿಗಳ ಪ್ರವಾಹ ಇದೆಯಲ್ವಾ, ಸಾಕಷ್ಟು ಅವಾಂತರಗಳನ್ನು ಸೃಷ್ಟಿ ಮಾಡಿದೆ. ಜಮ್ಮು ಕಾಶ್ಮೀರದಲ್ಲೂ ಅದೇ ರೀತಿ ಪ್ರವಾಹ ಉಂಟಾಗಿದೆ. ಬಾಕ್ರಾ, ಪೋಂಗ್ ಮತ್ತು ರಂಜಿತ್ ಸಾಗರ ಅಣೆಕಟ್ಟುಗಳಿಂದ ಬಿಡುಗಡೆಯಾಗಿರುವಂಥ ಹೆಚ್ಚುವರಿ ನೀರು ಪರಿಸ್ಥಿತಿಯನ್ನು ಮತ್ತಷ್ಟು ತೀವ್ರಗೊಳಿಸಿದೆ. ಹಲವು ಕಡೆ ಸಾವಿರಾರು ಜನರನ್ನು ಸ್ಥಳಾಂತರಗೊಳಿಸುವಂಥ ಪ್ರಯತ್ನ ಕೂಡ ಆಗ್ತಾ ಇದೆ. NDRF, ಸೇನೆ, BSF ಹಾಗೂ ಪೊಲೀಸರಿಂದ ರಕ್ಷಣಾ ಕಾರ್ಯಾಚರಣೆ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಿದೆ, ತೀವ್ರಗತಿಯಲ್ಲಿ ಸಾಗ್ತಾ ಇದೆ. ಇದರ ನಡುವೆ 200ಕ್ಕೂ ಹೆಚ್ಚು ಪರಿಹಾರ ಶಿಬಿರಗಳನ್ನು ಈಗಾಗಲೇ ಸ್ಥಾಪಿಸಲಾಗಿದೆ. ಇಲ್ಲಿ ಈಗಾಗಲೇ ಜನರಿಗೂ ಕೂಡ ಆಶ್ರಯವನ್ನು ಕೊಡಲಾಗ್ತಾ ಇದೆ. ಸೆಪ್ಟೆಂಬರ್ 9ನೇ ತಾರೀಕು ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಭೇಟಿಯನ್ನು ಕೊಡ್ತಾರೆ ಅಂತ ಕೂಡ ಗೊತ್ತಾಗಿದೆ. ಇತ್ತ ರಾಷ್ಟ್ರ ರಾಜಧಾನಿ ದೆಹಲಿಯ ಸ್ಥಿತಿ ಕೂಡ ಬದಲಾಗಿ ದೊಡ್ಡದಾಗಿ ಏನು ಕೂಡ ಚೇಂಜ್ ಆಗಿಲ್ಲ. ಕಾರಣ ಏನು ಅಂತ ಹೇಳಿದ್ರೆ ಮಳೆ ಆಗ್ತಾ ಇದೆ. ಯಮುನಾ ನದಿ ಅಪಾಯ ಮಟ್ಟದ ಮೀರಿ ನೀರು ಬರ್ತಾ ಇದೆ. ಸಾಕಷ್ಟು ಜಲಾವೃತ ಉಂಟಾಗ್ತಾ ಇದೆ. ಅವಾಂತರಗಳು ಸೃಷ್ಟಿ ಆಗ್ತಾ ಇದೆ. ರಸ್ತೆಗಳಿಗೆ ನೀರು ನುಗ್ತಾ ಇದೆ. ಜನರು ಓಡಾಡಲಿಕ್ಕೆ ಸಾಧ್ಯನೇ ಆಗ್ತಾ ಇಲ್ಲ. ವಿಮಾನ ಹಾರಾಟ ಕೂಡ ಸ್ಥಗಿತವಾಗಿದೆ. ಒಂದಿಷ್ಟು ಅವಾಂತರ ಸೃಷ್ಟಿಯಾಗಿದೆ. ನೀವು ಕೂಡ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರ್ಬೋದು. ನಾರ್ತ್ ಅಂದರೆ ಉತ್ತರ ಭಾರತದ ಸಂಪೂರ್ಣವಾಗಿ ಈ ಪಂಜಾಬ್ ಆಗಿರ್ಬೋದು, ಜಮ್ಮು ಕಾಶ್ಮೀರ, ದೆಹಲಿ ಈ ಭಾಗದಲ್ಲಿ ಸಾಕಷ್ಟು ಮಳೆ ಆಗ್ತಾ ಇದೆ. ಪ್ರವಾಹ ಉಂಟಾಗಿ ಎಲ್ಲೆಲ್ಲೂ ಕೂಡ ನೀವು ಕಣ್ಣು ಹಾಯಿಸಿದ ಕಡೆ ಎಲ್ಲ ಕೂಡ ನೀರೇ ಕಾಣಿಸ್ತಾ ಇದೆ. ಸಾಕಷ್ಟು ಜನರು ಮನೆಗಳನ್ನು ಕಳೆದುಕೊಂಡಿದ್ದಾರೆ, ಬೆಳೆಗಳನ್ನು ಕಳೆದುಕೊಂಡಿದ್ದಾರೆ. ರಸ್ತೆಯಲ್ಲಿ ನೀರು ನಿಂತಿದೆ. ನೀವು ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಲ್ವಾ, ಆ ಎಲ್ಲವೂ ಕೂಡ ದೆಹಲಿಯಲ್ಲಿ ಇರುವಂಥ ದೃಶ್ಯಾವಳಿಗಳು. ಇದೆಲ್ಲವೂ ಕೂಡ ಪಂಜಾಬ್ ಪ್ರಾಂತ್ಯದಲ್ಲಿ ಯಾವ ರೀತಿಯಾಗಿ ಪ್ರವಾಹ ಉಂಟಾಗಿದೆ ಅನ್ನುವ ದೃಶ್ಯಾವಳಿಗಳನ್ನು ನೀವು ನೋಡ್ತಾ ಇದ್ದೀರಾ. ಇದೆಲ್ಲದರ ನಡುವೆ ಸೇನೆ ರಕ್ಷಣಾ ಕಾರ್ಯಾಚರಣೆಯನ್ನು ಮುಂದುವರಿಸ್ತಾ ಇದೆ. ಈ ನಡುಗಡ್ಡೆಗಳಾಗ್ಬಿಟ್ಟಿರುತ್ತೆ, ಹಳ್ಳಿಗಳನ್ನು ನೀರು ಸುತ್ತುವರೆದಿರುತ್ತೆ. ಅಲ್ಲಿರುವಂಥ ಜನರನ್ನು ಈ ಪರಿಹಾರ ಶಿಬಿರಗಳಿಗೆ ಸ್ಥಳಾಂತರ ಮಾಡಬೇಕು. ಸೊ ಆ ರೀತಿ ಎಲ್ಲ ಕೆಲಸ ಆಗ್ತಾ ಇದೆ. ಬಟ್ ನಾರ್ತ್ ಸೈಡ್ ಅಂದರೆ ಉತ್ತರ ಭಾರತದಾದ್ಯಂತ ಸಾಕಷ್ಟು ಮಳೆ ಆಗ್ತಾ ಇದೆ. ನಮ್ಮಲ್ಲೂ ಕೂಡ ಮಳೆ ಆಗ್ತಾ ಇದೆ ಅಲ್ಲಲ್ಲಿ. ಬಟ್ ಈ ಮಟ್ಟಿಗಿನ ಪ್ರವಾಹ ಉಂಟಾಗಿಲ್ಲ. ನಮ್ಮ ಬೆಳಗಾವಿ ಆಗಿರ್ಬೋದು, ಬಾಗಲಕೋಟೆ ಈ ಭಾಗದಲ್ಲಿ ಮಳೆ ಆಗ್ತಾ ಇದೆ, ಅಥವಾ ಮಹಾರಾಷ್ಟ್ರದಲ್ಲಿ ಮಳೆ ಆಗೋ ಕಾರಣಕ್ಕಾಗಿ ಕೃಷ್ಣಾ ನದಿಯಲ್ಲಿ ನೀರಿನ ಪ್ರಮಾಣ ಜಾಸ್ತಿ ಆಗುತ್ತೆ. ನಮ್ಮಲ್ಲೂ ಕೂಡ ಪ್ರವಾಹದ ಸ್ಥಿತಿ ಉಂಟಾಗಿದೆ. ಬಟ್ ಈ ಮಟ್ಟಿಗೆ ಪ್ರವಾಹ ನಮ್ಮಲ್ಲಿ ಸದ್ಯಕ್ಕಿಲ್ಲ. ಬಟ್ ಕಂಪ್ಲೀಟಾಗಿ ಪಂಜಾಬ್ ಆಗಿರಬಹುದು, ಜಮ್ಮು ಕಾಶ್ಮೀರ, ದೆಹಲಿಯಲ್ಲಿ ಪ್ರವಾಹ ಉಂಟಾಗಿದೆ.